8ನೇ ಶತಮಾನದಲ್ಲಿ ಮಹಾಪುರುಷನಾಗಿದ್ದ ಮಾಣಿಕವಾಸಗರ್ ಲಿಖಿತದ ತಿರುವಾಸಗಂ ಅನ್ನುವ ಗ್ರಂಥದೊಳಗಿನ ಒಂದು ಪ್ರಸಿದ್ಧವಾದ ಹಾಡನ್ನು ಶಿವನ ಪಾದಾರವಿಂದಕ್ಕೆ ಸಮರ್ಪಿಸಿ ಈ ಮಾಹಿತಿಯನ್ನು ಶುರು ಮಾಡೋಣ. தென்னாடுடைய சிவனே போற்றி, எந்நாட்டவர்க்கும் இறைவா போற்றி, ஈசனடி போற்றி, ஏந்தையடி போற்றி, தேசனடி போற்றி, சிவன் சேவடி போற்றி, நெய்யத்தே நின்ற நிமலனடி போற்றி, மாய பிறப்பருக்கும் மன்னனடி போற்றி, சீரார் பெருந்துரை நம் தேவனடி போற்றி, ஆறாத இன்பம் அருளும் மலை போற்றி, தில்லையுள் கூதனே தென்பாண்டி நாட்டனே, அல்லல் பிறவி அறுப்பானே ஓ என்று சொல்லற்கு அறியானை சொல்லித் திருவதி கீழ் சொல்லிய பாட்டின் பொருள் உணர்ந்து சொல்லுவார் செல்வர் சிவபுரத்தின் உள்ளார் சிவನಡಿ ಕೀಳ್ ಅಲ್ಲೋರು ಏತ ಪಣಿದು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾರ್ದೋನೇವು. ಮಾನವರಿಗೆ ಬಹಳಷ್ಟು ಗೊಂದಲಗಳು ಮನಸ್ಸಿನಲ್ಲಿ ಅಡಗಿರುತ್ತದೆ. ಈ ಬ್ರಹ್ಮಾಂಡದಲ್ಲಿ ಎಲ್ಲ ತರದ ಗೊಂದಲಗಳಿಗೆ ಆಧ್ಯಾತ್ಮಿಕವಾಗಿಯೂ ಬುದ್ಧಿವಂತಿಕೆಯಿಂದಲೂ ಇತಿಹಾಸದಿಂದಲೂ ವೈದ್ಯಕೀಯದಿಂದಲೂ ಮತ್ತು ಜೀವನ ಶೈಲಿನ ಒಳಗೂಡಿ ಉತ್ತರಗಳು ಅಥವಾ ಪರಿಹಾರಗಳು ದೊರಕುತ್ತದೆ. ಆದ್ದರಿಂದ ಮಾನವರಿಗೆ ಯಾವುದಾದರೂ ರೀತಿಯಲ್ಲಿ ಪರಿಹಾರವು ಅಥವಾ ಸಮಾಧಾನವು ದೊರಕುತ್ತದೆ. ನಮ್ಮ ಸನಾತನ ಧರ್ಮದಲ್ಲಿ ನಾವು ಅನುಸರಿಸುವ ಹಲವಾರು ವಿಷಯಗಳು ನಮ್ಮ ಧರ್ಮಕ್ಕಿಂತ ಮಿಗಿಲಾದದು. ಇದನ್ನು ನಮ್ಮ ಪೂರ್ವಜರು ಅವರ ದಿನನಿತ್ಯ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಂಡಿದ್ದರು. ಋಷಿ ಮುನಿಗಳು, ಸಿದ್ಧರು ಮತ್ತು ಪೂರ್ವಜರು ಮಾನವನು ಯಾವ ರೀತಿ ಜೀವನ ಶೈಲಿಯನ್ನು ಅನುಸರಿಸಬೇಕೆಂದು, ಎಲ್ಲ ಶಕ್ತಿಗಳನ್ನು ಹೇಗೆ ದೊರಕಿಸಿಕೊಳ್ಳಬೇಕೆಂದು, ಆಧ್ಯಾತ್ಮಿಕವಾಗಿ ದಿನನಿತ್ಯ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಬೋಧಿಸಿದ್ದಾರೆ. ಅದಕ್ಕಾಗಿ ನಮ್ಮ ಪೂರ್ವಜರು ನಿಯಮಗಳನ್ನು ಹೊಂದಿದ್ದರು. ದಿನನಿತ್ಯ ಮಾಡುವ ದೇವರ ಪೂಜೆಯು ಒಂದು ಪ್ರಕೃತಿಯ ಆರಾಧನೆಯಾಗಿದೆ. ಧರ್ಮದ ಮಾಯಜಾಲಕ್ಕೆ ಸಿಲುಕದಂತೆ ನಮ್ಮ ಪೂರ್ವಜರು, ವಿಶೇಷವಾಗಿ ಸಿದ್ಧರು, ಧರ್ಮ ಒಳಗೊಂಡ ಸಿದ್ಧಾಂತಗಳನ್ನು ನಿರ್ಮಿಸಿದ್ದಾರೆ. ಈ ಬ್ರಹ್ಮಾಂಡದಲ್ಲಿ ಅಡಗಿರುವ ರಹಸ್ಯಗಳು ಮತ್ತು ಸತ್ಯ ಸೃಷ್ಟಿಯ ಮೂಲನಾಯಕ ಯಾರೆಂದು ಅವರಿಗೆ ತಿಳಿದಿತ್ತು. ಹೀಗೆ ಮಹಾಜ್ಞಾನಿಗಳಾದ ಸಿದ್ಧರು ಒಂದು ನಿರ್ದಿಷ್ಟವಾದ ದಿನವನ್ನು ಆರಿಸಿಕೊಂಡರು. ಆ ದಿನದಂತೆ ಪ್ರಕೃತಿಯಲ್ಲಿ ಸಿಗುವಂತ ಶಕ್ತಿಯನ್ನು ಆನಂದಿಸಿ ಮತ್ತು ಅನುಭವಿಸಿ ದೇವರನ್ನು ಆರಾಧಿಸಿದ್ದರು. ಆ ಸುದಿನವೇ ನಮ್ಮ ಭಾರತ ಒಟ್ಟಾಗಿ ಆಚರಿಸುವ ಮಹಾಶಿವರಾತ್ರಿಯಾಗಿದೆ. ಈ ಮಹಾಶಿವರಾತ್ರಿ ದಿನದಲ್ಲಿ ಅಡಗಿರುವ ಆಧ್ಯಾತ್ಮಿಕತೆ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಅಡಗಿರುವ ವಿಜ್ಞಾನವನ್ನು ತಿಳಿಯೋಣ. ಮಹಾಶಿವರಾತ್ರಿ ಒಂದು ಹಬ್ಬವಲ್ಲ. ಇದು ನಮ್ಮ ಮನಸ್ಸನ್ನು ಹೇಗೆ ನಿಯಂತ್ರಿಸುವುದಕ್ಕಾಗಿ ಒಂದು ವಿಶಿಷ್ಟವಾದ ಉಪವಾಸ ಮತ್ತು ಜಾಗರಣೆಯ ದಿನವಾಗಿದೆ. ಶಿವರಾತ್ರಿಯನ್ನು ಆಚರಿಸುತ್ತಿದ್ದೀವಿ ಎಂದು ಹೇಳುವುದಕ್ಕಿಂತ ನಾವು ಅದನ್ನು ಅನುಭವಿಸುತ್ತಿದ್ದೀವಿ ಎಂದು ಹೇಳುವುದೇ ಹೆಚ್ಚು ಉಪಯುಕ್ತವಾಗಿದೆ. ನಮ್ಮ ವಿಶ್ವದಲ್ಲಿ ಪ್ರತಿಕ್ಷಣ ಪ್ರತಿಯೊಂದು ಗ್ರಹಗಳು ಮತ್ತು ಕೋಟಿ ನಕ್ಷತ್ರಗಳು ನಮ್ಮ ಮೇಲೆ ವಿಕಿರಣಗಳನ್ನು ಹಾರಿಸುತ್ತಿರುತ್ತದೆ. ನಮ್ಮ ಸಿದ್ಧರು ಈ ವಿಕಿರಣಗಳನ್ನು ಸಂಶೋಧಿಸಿ ಅದರ ರಹಸ್ಯಗಳನ್ನು ಮತ್ತು ಮಹತ್ವಗಳನ್ನು ತಿಳಿದು ಅದನ್ನು ಬಹಿರಂಗಪಡಿಸಿದರು. ಸಿದ್ಧರು ಬಹಿರಂಗಪಡಿಸಿದ ಅಂದಿನ ಖಗೋಳಶಾಸ್ತ್ರದ ಸಿದ್ಧಾಂತಗಳು ಇಂದಿನ ವಿಜ್ಞಾನಕ್ಕೆ ಬೇರುಗಳಾಗಿವೆ. ಇಂದಿನ ವಿಜ್ಞಾನವು ಅವಲಂಬಿಸಿರುವ ಎಲ್ಲಾ ಸಾಧನೆಗಳು ಈ ಪ್ರಪಂಚದಲ್ಲಿ ಅಡಗಿರುವ ಶಕ್ತಿಗಳಾಗಿವೆ. ಬ್ರಹ್ಮಾಂಡದಲ್ಲಿ ಅಡಗಿರುವ ಶಕ್ತಿಗಳನ್ನು ಹುಡುಕುವುದೇ ವಿಜ್ಞಾನವಾಗಿದೆ. ಇಂದು ನಾವು ಮಹಾಶಿವರಾತ್ರಿಯನ್ನು ಆಚರಿಸಲು ವೈಜ್ಞಾನಿಕದಲ್ಲಿ ಅಡಗಿರುವ ಕಾರಣಗಳನ್ನು ತಿಳಿಯೋಣ. ಲುಮಿನಿಫೆರಸ್ ಈಥರ್ ಅನ್ನುವುದು ಒಂದು ಪ್ರಚಂಡ ಶಕ್ತಿಯಾಗಿದೆ. ಮಹಾಶಿವರಾತ್ರಿಯಂದು ಈ ಭೂಮಿಯ ಮೇಲೆ ತ್ವರಿತವಾಗಿ ಮತ್ತು ನೇರವಾಗಿ ಬೀಳುವ ಕಿರಣಗಳೇ ಈ ಲುಮಿನಿಫೆರಸ್ ಈಥರ್ ಆಗಿದೆ. ಲುಮಿನಿಫೆರಸ್ ಈಥರ್ ಕಿರಣಗಳೇ ನಮ್ಮ ಜಗತ್ತನ್ನು ನಿಯಂತ್ರಣಗೊಳಿಸುತ್ತದೆ. ಈ ಕಿರಣಗಳು ಯಾವಾಗಲೂ ಭೂಮಿಗೆ ಬರುತ್ತಿರುತ್ತದೆ. ಪ್ರತಿ ತಿಂಗಳಿಗೊಮ್ಮೆ ಬರುವ ಶಿವರಾತ್ರಿಯಂದು ಬೀಳುವ ಕಿರಣಗಳು ಬಹಳಷ್ಟು ಶಕ್ತಿಯನ್ನು ಹೊಂದಿರುತ್ತದೆ. ಆದರೆ ವರ್ಷಕ್ಕೆ ಒಮ್ಮೆ ಬರುವ ಮಾಘ ಮಾಸದ ಶಿವರಾತ್ರಿಯಂದು ಬೀಳುವ ಕಿರಣಗಳು ಅತಿ ಹೆಚ್ಚು ಶಕ್ತಿಯನ್ನು ಮತ್ತು ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಈ ಕಿರಣಗಳಿಂದಲೇ ಮಾಘ ಮಾಸದಲ್ಲಿ ಬರುವ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಎಂದು ಕರೆಯುತ್ತಾರೆ. ಮಹಾಶಿವರಾತ್ರಿಯಂದು ಸೂರ್ಯನು, ಚಂದ್ರನು ಮತ್ತು ಭೂಮಿಯು ಒಂದೇ ನೇರವಾದ ರೇಖೆಯಲ್ಲಿ ಇರುತ್ತದೆ. ಮಹಾಶಿವರಾತ್ರಿಯಂದು ಬೀಳುವ ಈಥರ್ ಕಿರಣಗಳು ಬಹಳಷ್ಟು ತೀಕ್ಷ್ಣತೆ ಹೊಂದಿರುತ್ತದೆ. ಈ ಸಮಯವು ಬಹಳಷ್ಟು ಮಂಗಳಕರವಾಗಿದೆ. ಮಹಾಶಿವರಾತ್ರಿಯಂದು ಉಪವಾಸವನ್ನು ಮಾಡಿ ನಿದ್ರೆ ಮಾಡದೆ ಎಚ್ಚರದಿಂದ, ಮುಖ್ಯವಾಗಿ ಬೆಣ್ಣನ್ನು ನೇರವಾಗಿ ಇರಿಸಿ ಧ್ಯಾನವನ್ನು ಮಾಡಿದರೆ ಸಮೃದ್ಧವಾದ ಫಲಗಳು ಲಭಿಸುತ್ತದೆ. ಇದರ ಪ್ರಯೋಜನಗಳನ್ನು ಹೇಳಬೇಕು ಅಂದರೆ, ಈಥರ್ ಕಿರಣಗಳು ತಲೆಯ ಮೇಲ್ಭಾಗದಲ್ಲಿ ಇರುವ ಸಹಸ್ರಾರ ಚಕ್ರದಿಂದ ತಲುಪಿ ಮೆದುಳನ್ನು ಸೇರುತ್ತದೆ. ಇದರಿಂದ ಉತ್ತಮವಾದ ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತದೆ. ಶಿವರಾತ್ರಿ ದಿನದಂತೂ ಮುಂಜಾನೆ ಜಳಕವನ್ನು ಮಾಡಿ ಶಿವನನ್ನ ಆರಾಧಿಸಿ ಪೂಜೆ ಕೈಂಕಾರಗಳನ್ನು ಮಾಡಿ ಮತ್ತು ಪೂರ್ಣ ಉಪವಾಸದಿಂದ ಕೂಡಿ 4 ಪರಿಹಾರ ಪೂಜೆಗಳನ್ನು ಆಚರಿಸತಕ್ಕದು.
ಮಾರನೇ ದಿನದಂತೂ ಜಲಕವನ್ನು ಮಾಡಿ ಸ್ವಾಮಿಯ ದರ್ಶನ ಪಡೆದು ಪ್ರಸಾದವನ್ನು ಭಕ್ತರ ಒಡನೆ ಕೂಡಿ ಸೇವಿಸಿ ಉಪವಾಸವನ್ನು ಪೂರ್ಣಗೊಳಿಸಬೇಕು. ಉಪವಾಸ ಪೂರ್ಣಗೊಳಿಸಿದ ನಂತರ ಶಿವಪುರಾಣವನ್ನು ಪಠಿಸಿ ಅಥವಾ ಲಾಲಿಸಿ ದಿನವಿಡೀ ಸ್ವಾಮಿಯ ಧ್ಯಾನದಲ್ಲಿ ಇರಬೇಕು. ಉಪವಾಸ ಮಾಡುವುದರಿಂದ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡಲು ಸಾಧ್ಯವಾಗುತ್ತದೆ. ಶಿವರಾತ್ರಿಯಂದು ಜಾಗರಣೆ ಮಾಡುವುದರಿಂದ ನಮಗೆ ಪ್ರತಿನಿತ್ಯವೂ ಅನುಭವಿಸುವ ನಿದ್ರೆಯ ಕಡುಬಯಕೆಯನ್ನು ನಿಯಂತ್ರಣಗೊಳಿಸಬಹುದು. ಈ ತರದ ಉಪವಾಸವನ್ನು ಮತ್ತು ಜಾಗರಣೆಯನ್ನು ಮಾಡುವುದರಿಂದ ನಾವು ಉನ್ನತ ಮಟ್ಟದ ಅರಿವಿನ ಸ್ಥಿತಿಗೆ ತಲುಪುತ್ತೇವೆ. ನಾವು ಯೋಚಿಸುವ ಹಾದಿಯಲ್ಲೇ ನಮ್ಮ ಜೀವನವು ಸಾಗುತ್ತದೆ ಎಂದು ನಮ್ಮ ಪೂರ್ವಜರು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಮನಸ್ಸು ಮತ್ತು ಆಲೋಚನೆಗಳು ಹೊಂದಿಕೊಂಡರೆ ಮಾತ್ರ ಇದು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ನಿಮಗೆಲ್ಲ ಮಹಾಶಿವರಾತ್ರಿಯ ಶುಭಾಶಯಗಳು. ನನ್ನ ಚಾನೆಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಎಂದು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಈ ಬ್ರಹ್ಮಾಂಡವೇ ಶಿವಮಯವಾಗಿದೆ. ಎಲ್ಲರೂ ಸುಖದಿಂದ ಮತ್ತು ಸಮೃದ್ಧವಾಗಿ ಬಾಳಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ.